ನಮಸ್ಕಾರ ಗೆಳೆಯರೆ. ಈ ದಿನ ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಹುಳಿ ಮಾವು. ಬೋರಣ್ಣ ಅಂತ ದಂಪತಿಗೆ ಒಬ್ಬ ಪುತ್ರನಿರ್ತಾನೆ. ಅವನ ಹೆಸರು ಗುಂಡಣ್ಣ ಅಂತ. ಅವನಿಗೆಲ್ಲರೂ ಕೂಡ ಪೆದ್ದು ಗುಂಡಣ್ಣ ಅಂತ ಕರೀತಾ ಇರ್ತಾರೆ. ಹಾಗೂ ಅವನ್ನ ತುಂಬ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಒಬ್ಬನೇ ಮಗ ಅಂತ ಬೋರಣ್ಣ ಅವನ್ನ ತುಂಬ ಮುದ್ದಾಗಿ ಸಾಕಿರ್ತಾನೆ. ಇದರಿಂದ ಈ ಪ್ರೀತಿ ಮತ್ತು ಸಲಿಗೆಯಿಂದ ಗುಂಡಣ್ಣ ತುಂಬ ಹಠಮಾರಿ, ಸೋಮಾರಿಯಾಗಿ, ಆಲಸ್ಯದಿಂದ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹೀಗೆ ಆಗ್ತಾ ಅವನು ಬೆಳೆದು ದೊಡ್ಡವನಾಗ್ತಾನೆ. ಹೀಗಾಗಿ ಕೆಲಸ ಕಾರ್ಯ ಮಾಡಬೇಕು ಅಂದರೆ ಅವನಿಗೆ ಅಲರ್ಜಿ. ಬೋರಣ್ಣ ದಂಪತಿ ಕೂಡ ವಯಸ್ಸಾಗಿರುತ್ತೆ. ದುಡಿಯೋ ಶಕ್ತಿ ಕೂಡ ಅವರಲ್ಲಿರಲ್ಲ. ಇತ್ತ ಇವನು ದೊಡ್ಡನಾದರೂ ಕೂಡ ಮನೆಯ ಮತ್ತು ಸಂಸಾರದ ಹೊಣೆಗಾರಿಕೆಯನ್ನು ಅರಿಯದೆ ಮೋಜಿನಿಂದ ದಿನವನ್ನು ಕಳೀತಾ ಇರ್ತಾನೆ. ಇದರಿಂದ ಬೋರಣ್ಣ ದಂಪತಿಗಳಿಗೆ ಚಿಂತೆ ಆಗುತ್ತೆ. ಹೀಗಿದ್ದಾಗ ಒಂದಿನ ಅವರಿಗೆ ಎಲ್ಲರ ಸಂಕಷ್ಟಗಳನ್ನ ಪರಿಹರಿಸುವಂಥ ಒಬ್ಬ ಸಾಧು ಅವರ ಆಗಮನ ಆಗುತ್ತೆ. ಬೋರಣ್ಣ ತನ್ನ ಮಗ ಗುಂಡಣ್ಣನ ಕರ್ಕೊಂಡು ಸಾಧುವಿನ ಹತ್ರ ಹೋಗ್ತಾನೆ. ಹೋಗಿ ತಮಗಾಗಿರೋ ಸಂಕಷ್ಟವನ್ನು ಅವರಲ್ಲಿ ವಿನಂತಿಸ್ಕೊತಾನೆ. ಇದಕ್ಕೊಂದು ಸೂಕ್ಷ್ಮ ಪರಿಹಾರನ ಕೊಡಬೇಕು ಅಂತ ಕೇಳ್ಕೊತಾನೆ. ಗುಂಡಣ್ಣನನ್ನು ನೋಡಿದ ಮುನಿಗೆ ಆತನ ಮುಗ್ಧತೆ, ಹಠಮಾರಿ ಸ್ವಭಾವ ಎಲ್ಲವೂ ಅರಿವಾಗುತ್ತೆ. ಜಾಣತನದಿಂದ ಆತನಿಗೆ ಬುದ್ಧಿ ಕಲಿಸುವ ನಿರ್ಧಾರ ಮಾಡಿ ಅವನಿಗೆ ತಿನ್ನೋದಕ್ಕೆ 2 ಮಾವಿನ ಹಣ್ಣುಗಳನ್ನು ಕೊಡ್ತಾರೆ. ಅದನ್ನು ನೋಡಿ ಆಸೆಯಿಂದ ಗುಂಡಣ್ಣ ಒಂದು ಹಣ್ಣನ್ನು ತಿಂತಾನೆ. ತಿಂತಿದ್ದಂಗೆ ಮಕನ ಸಿಂಡಿಸ್ಕೊಂಡು ಛೇ ತುಂಬ ಹುಳಿಯಾಗಿದೆ ಈ ಮಾವಿನ ಹಣ್ಣು ಅಂತ ಕೋಪದಿಂದ ಆ ಮಾವಿನ ಹಣ್ಣನ್ನು ಎಸ್ದು ಬಿಡ್ತಾನೆ. ಆಗ ಸಾಧುಗಳು ಅವನಿಗೆ ಇನ್ನೊಂದು ಹಣ್ಣು ಕೊಡ್ತಾ ತಿನ್ನಲಿಕ್ಕೆ. ಈ ಹಣ್ಣು ತಿನ್ನೋಡಪ್ಪ ಅಂತ. ಆಗ ಆ ಮಾವಿನ ಹಣ್ಣು ತಿಂದಾಗ ಗುಂಡಣ್ಣ ನಮ್ಮ ಮುಖದಲ್ಲಿ ಸಂತೋಷ ಕಾಣುತ್ತೆ. ಖುಷಿಯಿಂದ ಮುಖ ಅರಳುತ್ತೆ. ಅಬ್ಬಾ, ಎಷ್ಟು ಸೊಗಸಾಗಿದೆ ಈ ಮಾವಿನ ಹಣ್ಣು ಅಂತ ಪೂರ್ತಿಯಾಗಿ ಹಣ್ಣು ತಿಂತಾನೆ. ಆಗ ಮುನಿಗಳು ಅವನಿಗೆ ಹೇಳ್ತಾರೆ, ನೋಡು ಮಗು, 2 ಮಾವಿನ ಹಣ್ಣು ನೀನು ರುಚಿ ನೋಡಿದೆ. ಒಂದು ಹುಳಿಯಾಗಿತ್ತು, ಇನ್ನೊಂದು ಸಿಹಿಯಾಗಿತ್ತು. ಹಾಗೆಯೇ ನಿನ್ನ ಬಾಳು ಬಂಗಾರವಾಗಬೇಕಾದ್ರೆ, ಜೀವನದಲ್ಲಿ ಸಿಹಿ ಸಂಭ್ರಮ ನೆಲೆಗೊಳ್ಳಬೇಕಾದ್ರೆ ಸೋಮಾರಿತನ, ಹಠಮಾರಿತನ, ಆಲಸ್ಯ ಅನ್ನೋ ಈ ಹುಳಿಯಾಗಿರುವ ಗುಣ ಮತ್ತು ಸ್ವಭಾವವನ್ನು ಬಿಟ್ಟು ಶ್ರಮದಿಂದ ಬದುಕಿದಾಗ ಮಾತ್ರ ಇವೆಲ್ಲ ಸಾಧ್ಯ ಅಂತ ಗುರುಗಳು ಹಿತವಚನವನ್ನು ಗುರುಗಳು ಗುಂಡಣ್ಣನಿಗೆ ಹೇಳ್ತಾರೆ. ತನ್ನ ತಪ್ಪಿನ ಅರಿವನ್ನು ಅರಿತುಕೊಂಡ ಗುಂಡಣ್ಣ ಹಾಗೆಯೇ ತನ್ನ ಜವಾಬ್ದಾರಿ ಮತ್ತು ಆಸಕ್ತಿ ವಹಿಸಿ ಶ್ರಮದಿಂದ ಬಾಳುವುದಾಗಿ ಭಾಷೆ ಕೊಟ್ಟು ಹೊರಡ್ತಾರೆ. ಇದರಿಂದ ಬೋರಣ್ಣ ದಂಪತಿಗಳಿಗೆ ನೆಮ್ಮದಿಯಾಗುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಇದರಿಂದ ನಾವು ಮುಂದೆ ಯಾವ ರೀತಿಯ ಕತೆಗಳನ್ನು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು.